ಬಡವರ ಇವತ್ತು ಉದ್ಯೋಗ ಖಾತ್ರಿಗೆ ಕೇಂದ್ರ ಸರ್ಕಾರ ಕತ್ತರಿ ಹಾಕಿದೆ. ಯಾಕಪ್ಪ ಅಂದರೆ 100% ಇದ್ದಿದ್ದ ಯು ಪಿ ಎ ಸರ್ಕಾರ ಮಾಡಿದ್ದ 100% ಉದ್ಯೋಗ ಖಾತ್ರಿನ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಇವತ್ತು ಕೇಂದ್ರ ಸರ್ಕಾರ ಆಜ್ಞೆ ಮಾಡಿದೆ. ಯಾಕೆ ಅಂದರೆ ಇವತ್ತು ಮಹಾತ್ಮ ಗಾಂಧೀಜಿ ಅನ್ನೋದು ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಮಹಾತ್ಮ ಅನ್ನೋದು ಒಂದು ಕೂಗು ಇಡೀ 70-80 ವರ್ಷದಿಂದನೂ ಇದೆ. ಇವತ್ತು ಬಿ ಜೆ ಪಿಯವರು ಏನಾರ ಒಂದು ಪ್ರತಿಭಟನೆ ಮಾಡಬೇಕು ಅಂದರೆ ಅದೇ ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಹೋಗಿ ನಮಗೆ ನ್ಯಾಯ ಕೊಡಿ ಅಂತ ಹೇಳ್ತಾರೆ. ಇವತ್ತು ಅದೇ ಗಾಂಧೀಜಿ ಹೆಸರನ್ನು ಜಿ ರಾಮ್ಜಿ ಅಂತ ಮಾಡೋಕೊಟ್ಟಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ವಾ ಸರ್? ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ಯಾಕೆ ಅಂದರೆ ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆ ರಾಜ್ಯಪಾಲರು ಇವತ್ತು 13ನೇ ಪ್ಯಾರ ಓದೋಕ್ಕಾಗಿಲ್ಲ ಅಂದರೆ ಮತ್ತೆ ಇದಕ್ಕೆ ವಿಧಾನಸೌಧಕ್ಕೆ ಯಾಕೆ ಬರಬೇಕು? ಅಲ್ಲೇ ಇರ್ಬೋದಿತ್ತಲ್ಲ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓದೋಕ್ಕೆ ಬರಬೇಕಿತ್ತ? ಇವತ್ತು ಎಷ್ಟು ಬೇಜಾರಾಗುತ್ತೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಇವಾಗ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಅವರು ರಾಜ್ಯ ಸರ್ಕಾರದಲ್ಲಿದ್ದಾಗ ಹಂಸರಾಜ್ ಭಾರದ್ವಾಜ್ ಇದ್ದರು. ಅವ್ರು ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋದರು ಈ ಬಿ ಜೆ ಪಿ ಸರ್ಕಾರನ. ಒಂದು ಅನ್ಯೋನ್ಯತೆಯಿಂದ ಹೋಗಿದ್ದು. ಇವತ್ತು ನಮ್ಮ ಬಡವರು ಗ್ರಾಮ ಪಂಚಾಯತಿಯಲ್ಲಿ ಏನು ಕೆಲಸ ನಡಿಬೇಕಿತ್ತು ಇವಾಗ 60% ಅವ್ರು ಕೊಡ್ತಾರೆ, 40% ಇವ್ರು ಕೊಡಲ್ಲ ಅಂತ ಗೊತ್ತು. ಯಾಕೆಂದರೆ ಇಲ್ಲೇ ಜಾಸ್ತಿ ಕೆಲಸಗಳಿದ್ದಾವೆ. ಅವರು ನಾವು ಕೇಂದ್ರ ಸರ್ಕಾರ 100% ಕೊಡೋದಿತ್ತಲ್ಲ, ಇವಾಗ ಇವ್ರು ಕೊಡೋದಿಲ್ಲ ಅಂದರೆ ಹೆಸರು ಚೇಂಜ್ ಮಾಡೋದು. ಹೆಸರು ಚೇಂಜ್ ಮಾಡಿದ್ದ ಉದ್ದೇಶನೂ ಹೇಳಲ್ವಲ್ಲ. ಒಂದು ಉದ್ದೇಶ ಇರಬೇಕಲ್ಲ ಒಂದು ಹೆಸರು ಚೇಂಜ್ ಮಾಡಬೇಕು ಅಂದರೆ. ಅಂತ ಮಹಾತ್ಮ ಗಾಂಧೀಜಿ ಹೆಸರು ಏನಾರ ಮಾಡಿ ತೆಗಿಯೋಕೆ ಹೋದರೆ ಅದು ಸುಳ್ಳು. ಯಾಕೆ ಅಂದರೆ ಇದು ಕಾಂಗ್ರೆಸ್ ಪಕ್ಷದ ಇವತ್ತು ಹೋರಾಟ. ಇವತ್ತು ಇಡೀ ಭಾರತದಲ್ಲಿ ಇವತ್ತು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷವು ರಾಜಭವನ ಮುತ್ತಿಗೆ ಹಾಕಲೆಂದು ಇವತ್ತು ಸಾವಿರಾರು ಜನ ಇವತ್ತು ಕಾರ್ಯಕರ್ತರು, ಮುಖಂಡರುಗಳು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಆಗಮಿಸಿ ಇವತ್ತು ಸಂಪೂರ್ಣ ಯಶಸ್ವಿ ಆಗಿದೆ. ಇವತ್ತು ಏನು ರಾಜಭವನ ಮುತ್ತಿಗೆ ಹಾಕಬೇಕು ಅಂತ ಇವತ್ತು ಎಲ್ಲ ಕಾರ್ಯಕರ್ತರು, ಎಲ್ಲ ಇವತ್ತು ಮುಖಂಡರು ಇವತ್ತು ಹೊರಟಿದ್ದೀವಿ. ಯಾಕೆಂದರೆ ಇದು ಮೊನ್ನೆ ರೈತ ವಿರೋಧಿ ಕಾಯ್ದೆ ತಂದರು, ಅದಕ್ಕೆ ಹಿಂಗೆ ಉಗ್ರ ಹೋರಾಟ ಆಯಿತು, ಕೈ ಬಿಟ್ಟರು. ಇದು ಅದಕ್ಕಿಂತ ಜಾಸ್ತಿ ಹೋರಾಟ. ಯಾಕೆ ಅಂದರೆ ಮಹಾತ್ಮ ಗಾಂಧೀಜಿ ಅಂದರೆ ಅವತ್ತು ತ್ಯಾಗ ಮಾಡಿ ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟಾರ ಹೆಸರು ತೆಗಿಯೋಕೆ ಹೋಗ್ತಾರಲ್ಲ ಇವರು. ಸಂವಿಧಾನದಲ್ಲಿ ಇವ್ರಿಗೆ ನಂಬಿಕೆನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರೋ ಸಂವಿಧಾನದಲ್ಲಿ ಈ ರಾಜ್ಯಪಾಲರಿಗೆ ನಂಬಿಕೆನೇ ಇಲ್ಲ. 176ನೇ ವಿಧಿ ಅನ್ವಯ ರಾಜ್ಯಪಾಲರು ರಾಜ್ಯ ಸರ್ಕಾರ ಬರೆದು ಕೊಟ್ಟ ಎಲ್ಲ ಒಂದು ಬರವಣಿಗೆನೂ ಓದಲೇಬೇಕು ಕಡ್ಡಾಯವಾಗಿ. ಯಾಕೆ ಅಂದರೆ ಅದು ಜನ ಆರಿಸಿರೋ ಬಂದಿರೋ ಸರ್ಕಾರ. ಒಂದು 136 ಸೀಟ್ ಬಂದು ಕ್ಯಾಬಿನೆಟಲ್ಲಿ ಪಾಸಾಗಿ ಆಮೇಲೆ ಕಾನೂನಿ ರೀತಿಯಲ್ಲಿ ರೆಡಿ ಮಾಡ್ಕೊಂಡು ಬಂದಿರುವ ಪ್ಯಾರಾನ ಇವತ್ತು ನಮ್ಮ ರಾಜ್ಯಪಾಲರು ಓದಲ್ಲ ಅಂದರೆ ಇದು ಒಂಥ ಬೇಜಾರಿನ ಸಂಗತಿ ಸರ್ ಇವತ್ತು.